ಇಂದ ಸ್ವಲ್ಪ ವಿಲೇಜ್ ಇಂದ ಪಾಪ ಸುಸ್ತಾಗಿ ಬಂದಿರ್ತಾರೆ, ಅದಕ್ಕೆ ಬಿಯರ್ ಕೊಡೋಣ ಅಂತನಾ? appearing for petition ಎಷ್ಟು ಲಿಕ್ಕರ್ ಅಂತ ಹೇಳ್ಬಿಟ್ರೆ of 22 liters 22 ಲೀಟರ್ಸ್ ಅಷ್ಟೇನಾ? and 22.6 beer is 7.8 and the millet liters. 7.8. ಒಂದ್ ನಿಮಿಷ ಮೇಡಮ್, 7.8 ಲೀಟರ್ಸ್ ಅದು ಬಿಯರ್. 22 ಲೀಟರ್ಸ್ ಏನು? But it's a whiskey. Various types of liquor, your lordship. ವೇರಿಯಸ್ ಟೈಪ್ಸ್ ಆಫ್ ಲಿಕ್ಕರ್. Well, it is mentioned here. ಅದನ್ನೆಲ್ಲ Indian ತಗೊಂಡು made ನೀವೇನ್ liquor. ಮಾಡ್ತೀರಾ? Yes, it was selling in a provision store. Which you own a provision store? Yes. Your Why were you selling that? Your lordship, we wanted to distribute for the agricultural workers, your lordship. ಅಗ್ರಿಕಲ್ಚರ್ ವರ್ಕರ್ಸ್ ಗೆ ಲಿಕ್ಕರ್? Why you wanted them to do more work, is it? ಪ್ರಾವಿಷನ್ ಸ್ಟೋರ್ ಅಲ್ಲಿ ಅಗ್ರಿಕಲ್ಚರ್ ವರ್ಕರ್ಸ್ ಗೆ ಲಿಕ್ಕರ್ ಡಿಸ್ಟ್ರಿಬ್ಯೂಷನ್. ಸ್ವಾಮಿ ಅದು ವಿಲೇಜ್ ಇಂದ ಸ್ವಲ್ಪ ವಿಲೇಜ್ ಇಂದ ಪಾಪ ಸುಸ್ತಾಗಿ ಬಂದಿರ್ತಾರೆ, ಅದಕ್ಕೆ ಬಿಯರ್ ಕೊಡೋಣ ಅಂತನಾ? ವಾಟ್ ಇಸ್ ದಿಸ್ ಮೇಡಮ್? ವೆರಿ ಗುಡ್ ಕಾಸ್. ಅದಕ್ಕೆ ಲೈಸೆನ್ಸ್ ತಗೊಂಡಿದ್ರೆ ಪರವಾಗಿಲ್ಲ. ಟೊಮೆಟೊ ಸಾಸ್ ಪಕ್ಕ ಇಟ್ಬಿಟ್ಟಿದ್ದನ್ನು ಮಾರಿದ್ರೆ ಆಗಲ್ಲ. ಸ್ವಾಮಿ This is clear violation of law. You can't sell liquor in a provision store unless the law permits. There is no provision. Swami, they have not complied with 53 also. ಅದು ಇದೆ, ಬೇಕಾಗಿಲ್ಲ ಬಿಡಿ. ಅದು ಯಾರಿಗೆ? ವಿಲೇಜ್ ಇಂದ ಅಗ್ರಿಕಲ್ಚರಿಸ್ಟ್ ಬರ್ತಾರೆ, ಅವ್ರಿಗೆ ಕೊಡಬೇಕು ಅಂತ. ವರ್ಕರ್ಸ್ಗೆ. ಎಸ್, ಅಲ್ಲ ನಿಜ ಹೇಳ್ಬೇಕು, ಇಷ್ಟೊಂದು ನಿಜ ಹೇಳ್ಬಾರ್ದು. ಅವ್ರು ಕರೆಕ್ಟ್ ಆಗಿ ಹೇಳಿದ್ರು. ಅದ್ರಲ್ಲಿ ಇಲ್ಲ, ಇಲ್ಲಿ ಆತರ ಏನಿಲ್ಲ ಅಲಿಗೇಷನ್. ಇವ್ರು ನಿಜ ಹೇಳಿದ್ರು, ನಿಮ್ ಕಂಪ್ಲೇಂಟ್ಲೇ ಇಲ್ಲ. ಅದು ಬರೀ ಪ್ರಾವಿಷನ್ ಸ್ಟೋರ್ ಇದೆ, ಯಾಕೆ ಅಂತ ಇವ್ರು ಹೇಳಿದ್ರು ಈಗ. ಅಲೋ ಮೇಡಮ್, ಗುಡ್ ಕಾಸ್. ವಾಟ್ಸ್ ದ ನೇಮ್? Meghanaya, lordship. One HCGP accepts notice for both the respondents. In the light of non-compliance with section 54, 53 or 54? 53, your lordship. 53 of the Excise Act, there shall be an interim order of stay of further proceedings square the petitioner to the next date of hearing. ಈಗಲೂ ಇಟ್ಟಿದ್ದೀರಾ? ನಿಲ್ಸಿದ್ದೀರಲ್ಲ, ಮತ್ತೆ ಇಡಬೇಡಿ. 66? Okay. To respond. ಚಾರ್ಜ್ ಶೀಟ್ ಮತ್ತೆ FSL ರಿಪೋರ್ಟ್, ಫೈನಲ್ FSL ರಿಪೋರ್ಟ್ ಒಂದು ಬರಬೇಕು. ಫೈನಲ್ FSL, ಫೈನಲ್ FSL ರಿಪೋರ್ಟ್ ಹಾ. ಮತ್ತೆ ಎಡಿಷನಲ್ ಚಾರ್ಜ್ ಶೀಟ್ ಮೇಲೆ ಅಡಿಷನಲ್ ಚಾರ್ಜ್ ಶೀಟ್ ಹಾಕಿಲ್ವಾ? ಅಲ್ಲ, ಅದು ಏನಾಗಿದೆ? ಮೆಹಲ್ ಕೋರ್ಟಲ್ ಮಾಡಿದಾರಂತೆ. ಆಯ್ತು, ನಿಮ್ಮ ಹತ್ರ ಪೊಲೀಸ್ ಹತ್ರ ಒಂದು ಕಾಪಿ ಇರುತ್ತಲ್ಲ, ಅಡಿಷನಲ್ ಚಾರ್ಜ್ ಶೀಟ್ ಏನ್ ಹಾಕಿರ್ತೀರದು ಇದೆಯಾ? ನಾಳೆ ಅಲ್ಲ ರೀ, ಅಡಿಷನಲ್ ಚಾರ್ಜ್ ಶೀಟ್ ನಿಮ್ಮ ಹಾಕಿದ್ರು ಐಒ ವಿಲ್ ಹ್ಯಾವ್ ದಿ ಒನ್ ಕಾಪಿ. ಇದೆಯಾ? ಏನ್ ಹುಡ್ಕೋದು? ಹಾಕ್ಬಿಟ್ಟೆಲ್ಲ ಬಿಸಾಕಿರ್ತಾರ. ಅದಕ್ಕಾಗಿ ನಾವು ಪ್ರೆಸೆಂಟ್ ಮೊನ್ನೆ ಟೈಮ್ ತಗೊಂಡೆ ಆಕ್ಚುಲಿ. ಅವರು ಇಲ್ಲ. ಪಿಟಿಷನರ್ ಕೌನ್ಸಿಲ್ ಆಬ್ಸೆಂಟ್, HCGP ಅಗೇನ್ 6 ಟೈಮ್ ಅಫೆನ್ಸ್ 306 ಅಲ್ಲಿ. 306 ದಿಸ್ ಪಿಟಿಷನರ್ A1 to A4 ಮೇಲೆ. ಹೌದ್ರಿ, ಅದ್ ಗೊತ್ತು, ನಾನು Yes. ನೋಡೆಲ್ಲ ಓದಿರ್ತೀನಿ, ನಿಮ್ಗೆ ಕೇಳ್ತಾ ಇದ್ದೀನಿ. ಅದಕ್ಕೆ ಅದನ್ನ ಹೇಳಿ ಏನು ಉಪಯೋಗ? ಕೇಸಿಗೆ ಸಂಬಂಧಪಟ್ಟಿದ್ದು ಹೇಳಲ್ಲ ನೀವು. ದಿಸ್ ಮ್ಯಾಟರ್ ಆನ್ 37. ಇದು 22 ಮ್ಯಾಟ್ರು. ಹೌದು, ಹೌದಲ್ಲ? ಹೌದು. ಹಾ, 5,80,000 ಇಸ್ಕೊಂಡಿದ್ದಾರೆ ಅವರೇ ಬಿಫೋರ್ ದಿಸ್ ಆನರಬಲ್ ಕೋರ್ಟ್ ಆನ್ ದ ಲಾಸ್ಟ್ ಡೇಟ್. ಟೇಕನ್ 50,000 ಡಿಡಿ ಡೆಪಾಸಿಟ್ ಮಾಡಿದ್ದಾರೆ ಕೋರ್ಟ್ ಅಲ್ಲಿ, ನಮಗೆ ಕೊಟ್ಟಿಲ್ಲ. ಕೋರ್ಟ್ಗೆ ಡೆಪಾಸಿಟ್ ಮಾಡಿ ಹೋಟೆಲ್ ಆಗಿದೆಯಾ? ಈ ಕೋರ್ಟ್ ಏಪ್ರಿಲ್ ಕೊಟ್ಟಿದ್ದಾರೆ ಸರ್, ಈ ವರ್ಷ. ಆಯ್ತು, ಈಗ ಮೆರಿಟ್ಸ್ ಮೇಲೆ ಹಿಯರ್ ಮಾಡಿದೀನಿ ಬೆಳಗ್ಗೆ. ನಿಮ್ ಕೇಸ್ ಏನು? ಅವ್ರದ್ದು ನಾವೇನ್ ಐ ಡೋಂಟ್ ಫೈಂಡ್ ಎನಿ ಸಚ್ ಗ್ರೌಂಡ್ ಎಂಟರ್ಟೈನಿಂಗ್ ದಿ ರಿವಿಷನ್ ಪಿಟಿಷನ್. ನೀವೇನ್ ಹೇಳ್ತೀರಿ? ಏನಾರು ಮಾಡ್ತೀರಾ ಪೇಮೆಂಟ್? ಈಗ ಆಲ್ರೆಡಿ ಡೆಪಾಸಿಟ್ ಆಗಿರೋ ದುಡ್ಡು ನೀವು ತಗೊಂಡಿದ್ದೀರಾ? ಇಲ್ಲ, ಇಲ್ಲಿ ಡೆಪಾಸಿಟ್ ಮಾಡಿದಾಗ ತಗೊಂಡಿಲ್ಲ. ಅಲ್ಲಿ ಫೈಲ್ ಕೋರ್ಟ್ ಅಲ್ಲಿ 10% ಕಟ್ಟಿದ್ರು, ಅದು ಮಾತ್ರ ವಿಡ್ರಾ ಮಾಡಿದ್ವಿ. 10% ವಿಡ್ರಾ ಆಲ್ರೆಡಿ ಮಾಡಿದ್ದೀರಾ? ಈಗ ಒಂದ್ ಕೇಸಲ್ಲಿ ಮಾತ್ರ ಡೆಪಾಸಿಟ್ ಮಾಡಿದ್ದಾರೆ ಇವರು. No, that's not the 5,80,000 ಒಂದ್ ಕೇಸಲ್ಲಿ ಆಗೋದಿಲ್ಲ. ಎರಡು ಕೇಸ್ ಸೇರಿ 5,80,000 ಹಾಕಿರೋದು. ಎರಡು ಸೇರಿಸಿ 5,80,000 ಅಲ್ಲಿ 10% ಆಗುತ್ತೆ. ಅಮೌಂಟ್ ಇರೋದು ಎಷ್ಟು? ಟೋಟಲ್ ಅಮೌಂಟ್ 13 lakhs ಇರೋದು. 13 ಲಕ್ಷ ಇದೆ. ಒಂದ್ರಲ್ಲಿ 9 lakh ಇದೆ ರೀ. ಅಲ್ಲ, 5 lakh ಇಲ್ಲ, 8 lakhs ಇದೆ, ಇನ್ನೊಂದ್ರ 5 lakhs ಇದೆ. ಒಂದ್ರಲ್ಲಿ 5 lakhs ಇದೆ, ಇನ್ನೊಂದ್ರ 8 lakhs ಇದೆ.
8 lakhs ಇದೆ. 8 lakhs ಇದೆ. Total 13 lakhs. 13 lakhs. 13 lakhs ಅಲ್ಲಿ ನೀವು ಎಷ್ಟು ಕಟ್ಟಿದ್ರಿ ಈಗ? ನಾವು 7.5 ಕೊಟ್ಟಿದ್ದೀವಿ. 7.5 ಅಲ್ಲ, 6.5 Half and half ಕಟ್ಟಿದ್ದೀರಾ? ಕಟ್ಟಿದ್ದೀರಿ, ಹೌದು. ಆಯ್ತು. My lord, this is at the time of execution of the, my lord, the warrant, my lord, they have issued the check, my lord. ಅಲ್ಲಿವರೆಗೂ ಕೊಟ್ಟಿರ್ಲಿಲ್ಲ. So Amina, ಆಯ್ತು. execution proceedings ನಡೆಯುವಾಗ ಅಲ್ಲಿ ಅಟ್ಯಾಚ್ಮೆಂಟ್ ವಾರೆಂಟ್ ಆಯ್ತು. ಆವಾಗ ಅಟ್ಯಾಚ್ಮೆಂಟ್ ಆಫ್ ಮೂವಬಲ್ಸ್ ಅಲ್ಲಿ ಕಂಪ್ಯೂಟರ್ ಮತ್ತೆ ಸ್ಟೇಷನರೀಸ್ ಎಲ್ಲ ಅಟ್ಯಾಚ್ ಮಾಡಕ್ ಹೋದಾಗ ಅವರು ಚೆಕ್ ಕೊಟ್ರು. ಅಮೀನಾಗೆ ಅವ್ರಿಗೆಲ್ಲ ಚೆಕ್ ಕೊಟ್ಟು. ಅದಕ್ಕಲ್ಲ ನಾನು ಯಾಕೆ ಡೆಫರ್ ಮಾಡಿದೆ ಅಂದ್ರೆ, ರಿಗಾರ್ಡಿಂಗ್ ಅವಾರ್ಡ್ ಇಸ್ ಕನ್ಸರ್ನ್, ದೇ ಹ್ಯಾವ್ ಆಲ್ರೆಡಿ ಫೈಲ್ಡ್ ಅನ್ ಅಪೀಲ್. ಅಪೀಲ್ ಪೆಂಡಿಂಗ್ ಇದೆ. ಅಂಡ್ ಅಪೀಲ್ ವಾಸ್ ಸ್ಟೇಟ್ ಪೇಯ್ಡ್ ಅಂತಲ್ಲ. State 50% has they withdraw, ಸ್ಟೇ ಆಗಿದೆ ಅಂತ. stay ಆಗಿದೆ, 50% withdraw ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅದು withdraw the money, Division bench ಅಲ್ಲಿ. MFA ಅಲ್ಲಿ. ಹಾ. Before this honorable But court, this check is given towards the discharge of the same amount. award amount. ಹೌದು, ಅವಾರ್ಡ್ ಅಮೌಂಟ್ ಹೌದು. ಅವ್ ಹೇಗಾಗ್ತದ ಮತ್ತೆ ಎರಡೆರಡು ಸರಿ ನೀವು? ಅಲ್ಲ, ಇದು ಮುಂಚೆನೆ ಆಗೋಗಿತ್ತು. ಮುಂಚೆನೆ ಆಗೋಗಿತ್ತು ಅಂದ್ರೆ? ಅಂದ್ರೆ ಇಲ್ಲಿ MFA ಸಬ್ಸಿಕ್ವೆಂಟ್ ಆಗಿ ಹಾಕಿದ್ರು 2 ಕೋಟಲ್ ಆದ್ಮೇಲೆ. ಆಯ್ತ್ರಿ, ಈಗ ನಾನು ಹೇಳೋ ಪ್ರಶ್ನೆ ಇಷ್ಟೇ. MFA ಏನ್ ಅವಾರ್ಡ್ ಆಗಿತ್ತು, ಅವಾರ್ಡ್ ನ ಕ್ವಶನ್ ಮಾಡಿದ್ದಾರೆ. ಆ ಅವಾರ್ಡ್ ಸ್ಟೇ ಆಗಿದೆ, ಹೌದಲ್ಲ? ಈ ಚೆಕ್ ಅಮೌಂಟ್ ಕೊಟ್ಟಿರೋದು ಕೂಡ ಇನ್ ರೆಸ್ಪೆಕ್ಟ್ ಆಫ್ ದಿ ಸೆಟ್ ಅಮೌಂಟ್ ಅಲ್ವಾ? ಹೌದು, ಅವಾರ್ಡ್ ಅಲ್ವಾ? ಅವಾರ್ಡ್ ಅಲ್ಲಿ ಎಕ್ಸಿಕ್ಯೂಷನ್ ಮಾಡುವಾಗ ಕೊಟ್ಟಿದ್ದಾರೆ. ಹೌದು. ಈಗ ಅಲ್ಲೂ ಕೂಡ ನೀವು 50% ತಗೊಂಡಿದ್ದೀರಿ. ಯಾವ್ದ್ರಲ್ಲಿ? ಅಪೀಲ್ ಅಲ್ಲಿ. ಹೌದು, ಸಬ್ಜೆಕ್ಟ್ ಟು ಡೆಪಾಸಿಟಿಂಗ್ ಆಫ್ 50%. ಹೌದು. ಇಲ್ಲೂ ಕೂಡ ಡೆಪಾಸಿಟಿಂಗ್ ಆಫ್ 50% ನೀವು ತಗೊಂಡಿದ್ದೀರಿ. ತಗೊಂಡಿಲ್ಲ, ಇನ್ನು ಅದು ಡೆಪಾಸಿಟ್ ಮಾಡಿದ್ದಾರೆ. ಡೆಪಾಸಿಟ್ ಮಾಡಿಲ್ಲ. ಇದೆ. ಹೌದು. Unless the MFA is disposed of. In case if MFA is allowed, award is set aside, how could you enforce this checks? ಸಬ್ಜೆಕ್ಟ್ MFA only, my lord. Subject ಹೆಂಗಾಗ್ತದ್ರಿ? MFA disposal ಆದ್ಮೇಲೆ ಇದನ್ನ ಡಿಸ್ಪೋಸ್ ಮಾಡ್ಬೇಕಾತ್ತಾಗ. ಮೊನ್ನೆ ಸೋಮವಾರ ಲಿಸ್ಟ್ ಆಗಿತ್ತು ಸ್ವಾಮಿ, ರೀಚ್ ಆಗಿ. ಆಯ್ತು, ಅದ್ ನೋಡಿ ಅಪೀಲ್ ಅಲ್ಲಿ ಈಗ ಆಲ್ರೆಡಿ ಅವಾರ್ಡ್ is questioned before this court. Stay is granted in respect of the award. But these 2 criminal cases are also arising out of the very same award amount. ಹೌದು, ಐ ಅಗ್ರಿ, my lord. ಮತ್ತೆ ಯಾವಾಗ MFA ಯಾವ ವರ್ಷದದು? ಮೊನ್ನೆ ಬಂದಿತ್ತು, it did not reach. It was listed on Monday. Dispose ಮಾಡಿಸ್ಕೊಡಿ. ತೊಗೊಳ್ಳಿ. Counsel for the revision petitioner would submit that already MFA is filed against the award and stay is granted and 50 subject to 50% and 50% amount is also paid. And these 2 cases are also in respect of the liability of the said award. Checks are issued and before this court also 50% already deposited. And hence these 2 revisions are subject to the result of the MFA. Number 6521 of 2021. 6521 of 2021. 2021. And hence list these 2 revision petitions after the disposal of MFA. The counsel for the revision petitioner is directed to get it disposed of those MAs at the earliest point of time. For the purpose of filing the application for withdrawal of the amount, my lord, short that may be done. ಮಾಡಕ್ ಬರೋದಿಲ್ಲ. For that reason. ಮಾಡಕ್ ಬರೋದಿಲ್ಲ ದುಡ್ಡನ್ನ. Deposit ಯಾಕೆಂತಂದ್ರೆ ಮಾಡಿದ್ದಾರೆ. in case if they succeeds in the MFA, Please, how they you are entitled please, ಅಲ್ವಾ? please. ಅದಕ್ಕೆ ಆರ್ಡರ್ ಮಾಡಿದ್ವಿ. ತೊಗೊಳ್ಳಿ.